ಹಾಯ್, ಹಲೋ. ನಾನು ಹಾಸನಿಂದ ರೂಪ ಮಾತಾಡ್ತಿರೋದು. ತುಂಬ ದಿವಸಗಳಾಗಿವೆ ಲಾಂಗ್ ವೀಡಿಯೋಸ್ಗಳು ಮಾಡಿ, ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದ್ದೀನಿ. ನೋಡಿ, ಜೋಳ ಎಲ್ಲ ಹಾಕಿದ್ವ ಮಳೆ ಇಲ್ದಲೆ. ಯಾವೊಂದು ಬೆಳೆನೂ ಸರಿಯಾಗಿ ಬರ್ತಾ ಇಲ್ಲ, ಮಳೆಗೆ ಕಡಿಮೆ ಆಗಿ. ಎಲ್ಲ ಕಡೆನೂ ಮಳೆ ಆಗ್ತಾ ಇದೆ, ಆದರೆ ನಮಗೆ ಆಗ್ತಾ ಇಲ್ಲ. ಅದೇನು ಅಂತ ಗೊತ್ತಿಲ್ಲ. ಜೋಳ ಎಲ್ಲ ಹಿಂಗಾಗೋಯ್ತು. ಮಳೆ ಇದ್ರೆ ಜಾಸ್ತಿ ವೇಸ್ಟ್ ಆಗಲ್ಲ. ಮಳೆ ಬಂದಿಲ್ವಲ್ಲ, ಅದಕ್ಕೋಸ್ಕರ ವೇಸ್ಟ್ ಆಗೋಯ್ತು. ಇವಾಗ ಗೊಬ್ಬರದ ರೇಟ್ ಬೇರೆ ಜಾಸ್ತಿ ಆಗೈತೆ, ಏನು ಮಾಡೋದು. ಆದರೂ ಖಾಲಿ ಭೂಮಿ ಬಿಡೋಂಗಿಲ್ಲ, ಹಾಕಿದ್ರೆ ಈ ಪರಿಸ್ಥಿತಿ ಆಗಿದೆ. ಮಳೆನಾದರೂ ಜೋರಾಗಾರ ಬಂದು ಸ್ವಲ್ಪ ಬೆಳೆನಾದರೂ ಚೆನ್ನಾಗಿ ಬರುತ್ತೇನೋ ಅಂತ ಒಂದು ನಂಬಿಕೆ ಇತ್ತು. ಆದರೆ ನಂಬಿಕೆನೇ ಮಳೆನೇ ಅಂತ ನಂಬಿಕೆ ಕೆಡಿಸ್ತೈತೆ. ಯಾರು ನಂಬೋದು? ಮಳೆನೂ ನಂಬೋಕ್ಕಾಗ್ತಿಲ್ವಲ್ಲ, ಅನ್ನೋದು ಆಗಿತ್ತು. ಜೋಳದ ರೇಟು ಹಾಕೋದು ಸಖತ್ ರೇಟ್ ಆಗೈತೆ. ಗೊಬ್ಬರದ ರೇಟು ಜಾಸ್ತಿ ಆಗೈತೆ. ಬಾಯಿಗೆ ಕಾಫಿ ಎಲ್ಲ ಜಾಸ್ತಿ ಮಾಡಿ ಕೂಡ್ಸವ್ರೆ. ಪರಿಸ್ಥಿತಿ ಹಿಂಗಾಗೈತೆ. ನೋಡಿ, ಅದ್ರಲ್ಲಿ ಬೇರೆ ಕಳೆ ಬೇರೆ ಜಾಸ್ತಿ ಹುಟ್ಟೈತಿ. ಕಳೆನಾಶಕ ಹೊಡೆದು ಈ ಥರ ಆಗಿದೆ. ವೈಟ್ ಅಲ್ಲಲ್ಲೇ ವೈಟ್ ಆಗೈತೆ. ಅದು ಸುಮ್ಮನೆ ವೇಸ್ಟ್. ವೈಟ್ ಕಾಣಿಸ್ತಾವಲ್ಲ ಅವು ಜೋಳ ಅಲ್ಲವ, ಅವು ಬರಲ್ಲ, ತೆನೆ ಏನೂ ಆಗಲ್ಲ. ಹಂಗೆ ವೈಟಾಗಿ ಸ್ವಲ್ಪ ದಿವಸ ಇರ್ತವೆ, ಆಮೇಲೆ ಹಂಗೆ ಒಣಗೋಗ್ತವೆ. ಹೀಗಾಗಿದೆ ಜೋಳದ ಪರಿಸ್ಥಿತಿ. ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಅದು ಮಳೆ ಬೇರೆ ಇದ್ದರೆ ನೆಲದಲ್ಲಿ ಹಾಕಿಲ್ಲ, ಎಷ್ಟೇ ಒಳಗಡೆ ಕಾಲೆಲ್ಲ ಇದ್ದಾವೆ. ಈ ಥರ ಪರಿಸ್ಥಿತಿ ಆಗಿದೆ. ಈ ಕಡೆ ಸೈಡ್ ಯಾಕೋ ಹೋಯ್ತು. ಮರ ಇರೋದ್ರಿಂದಲೇ ಏನೋ ಗೊತ್ತಿಲ್ಲ, ಈ ಲೈನ್ 3 ಲೈನ್ ಹೋಗೈತೆ. ಇದು ಅಂತ ಬೇರೆ ಇದು ಚಿಕ್ಕ ಐತೆ, ಪರವಾಗಿಲ್ಲ. ಓಕೆ ಅವ್ರೇನಾದ್ರು ನೀರು ಬಿಟ್ಟಿರಂಗೆ ಅವ್ರು ಅನ್ಸುತ್ತೆ ಮೋಸ್ಟ್ಲಿ, ಅದಕ್ಕೆ ಸ್ವಲ್ಪ ಪರವಾಗಿಲ್ಲ, ಏನೂ ಆಗಿಲ್ಲ. ಇದು ಸ್ವಲ್ಪ ಚೆನ್ನಾಗಿದೆ. ಇದು ಸ್ವಲ್ಪ ಇನ್ನೂ ಚಿಕ್ಕದು, ದೊಡ್ಡದಾದ್ಮೇಲೆ ಇದು ಏನಾಗುತ್ತೋ ಗೊತ್ತಿಲ್ಲ. ಈ ಸದ್ಯಕ್ಕೆ ಚಿಕ್ಕದಲ್ವ, ಅದರಿಂದ ಕಾಣಿಸ್ತಾ ಇದೆ. ಏನೂ ಆಗಿಲ್ವೇನೋ ಆಗಿದೆ. ಅದು ಚೆನ್ನಾಗಿದೆ, ಇವೆಲ್ಲ ಚೆನ್ನಾಗಿದೆ. ಯಾವುದೋ ಜೋಳದ ಮಿಸ್ಟೇಕ್ ಕಡೆ ಏನೋ ಗೊತ್ತಿಲ್ಲ, ಆವಾಗ ಚೆನ್ನಾಗಿದೆ. ಇದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ. ಇದು ಜಾಸ್ತಿ ಏನು ವೈಟ್ ಬಂದಿಲ್ಲ. ವೈಟ್ ಅದು ಸರಿಯಾಗಿ ಹುಟ್ಟಿಲ್ಲ, ಎಲ್ಲ ಹೊರಗಿಟ್ಟಿಲ್ಲ. ಅಷ್ಟು ಪರವಾಗಿಲ್ಲ. ಈ ಕಡೆ ಎಲ್ಲ ಹೋಯ್ತು, ಈ ಕಡೆ ಎಲ್ಲ ಐತೆ.